ಹಾಯ್ ನನ್ನ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಒಂದು ವಿಶೇಷ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಾವೀಗ ಆಟೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಒಂದು ಸಣ್ಣ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಫೇವ್ರೇಟ್ ಶಿವ ಗಾಡ್ ಕೂಡ ಕಾಣಿಸಿದ್ರು. ದೇವರಿಗೆ ನಮಸ್ಕಾರ ಹಾಕ್ಕೊಂಡು ನಮ್ಮ ಪಯಣ ಮುಂದಕ್ಕೆ ಸಾಗ್ತು. ಸುತ್ತ ಗುಡ್ಡ ಬೆಟ್ಟಗಳನ್ನು ನೋಡ್ಕೊತ ವ್ಯೂನ ಎಂಜಾಯ್ ಮಾಡ್ಕೊತ ಹೋಗಬೇಕಾಗಿರೋ ಪ್ಲೇಸ್ಗೆ ಹೋಗಿ ತಲುಪಿದ್ದೀವಿ. ಇದು ಬಂದ್ಬಿಟ್ಟು ಒಂದು ದೇವಸ್ಥಾನ, ಆದಿನಾರಾಯಣ ಸ್ವಾಮಿ ಅನ್ನೋ ದೇವಸ್ಥಾನ ಇಲೋಡಿ ಅನ್ನೋ ಪ್ಲೇಸಲ್ಲಿದೆ. ಅದು ಬಂದ್ಬಿಟ್ಟು ಹಳ್ಳಿ. ನಾವು ಇದಕ್ಕೆ ಆಟೋದಲ್ಲಿ ಟ್ರಾವೆಲ್ ಮಾಡಿದ್ದು. ಇದು ನಮ್ಮ ಮೈದಾ ಅವರ ಫ್ರೆಂಡ್ ಅವರ ಆಟೋ, ಅವರೇ ಫ್ರೆಂಡು ಅವರ ಆಟೋನ ಡ್ರೈವ್ ಮಾಡಿದ್ದು. ನಾವು ಹೋಗಿ ಬೇಗ ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ. ಸೊ ನಮ್ಮ ಫ್ಯಾಮಿಲಿ ಕೂಡ ಬಂತು, ಇನ್ನೊಂದು ಆಟೋದಲ್ಲಿ ಕೂಡ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದರು. ತುಂಬಾ ದೂರ ಇದೆ, ಬೆಂಗಳೂರಿಂದ ಅಲ್ಲಿಗೆ ತಲುಪೋಷ್ಟೊತ್ತಿಗೆ ತುಂಬಾ 1-2-3 ಅವರ್ ಆಯಿತು ನಮ್ಗೆ ಜರ್ನಿ. ಮಕ್ಕಳನ್ನ ಕರ್ಕೊಂಡು ಹಾಗೆ ಟಿಫನ್ನ ಮಾಡಿಕೊಂಡು ಹೊರಟಿದ್ದು. ಗುಂಡ ನೋಡಿ ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾನೆ, ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇನ್ನು 2 ಮಕ್ಕಳು ಇದ್ದಾರೆ, ಒಂದು ನನ್ನ ಮಗಳು, ಇನ್ನೊಂದು ನನ್ನ ತಂಗಿ ಗಂಡವರ ಅಕ್ಕನ ಮಗಳು. ಮತ್ತು ನಾವು ಹೋಗ್ಬೇಕಾಗಿರೋ ದೇವಸ್ಥಾನಕ್ಕೆ ಹೊರಟ್ವಿ. ಪೂಜೆ ಸಾಮಾನೆಲ್ಲ ತೊಗೊಂಡು, ದೇವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ನಾವು ದೇವಸ್ಥಾನದ ಹತ್ರ ಸ್ವಲ್ಪ ಅಷ್ಟೊತ್ತಿಗೆ ಸುಮಾರು ಒಂದು 11 ಗಂಟೆ ಮೇಲೇ ಆಗಿತ್ತು. ತುಂಬಾ ಬಿಸಿಲು ಕೂಡ ಈಗ. ಹಾಗೆ ಹೋಗಿ ಫಸ್ಟ್ ಅಲ್ಲಿ ದೇವಸ್ಥಾನದ ಗಂಟೆ ಇತ್ತು, ನನಗೆ ಅಂದಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ಎತ್ಕೊಳಕ್ಕೆ ಹೇಳಿದೆ. ಅವ್ರು ಎತ್ಕೊಂಡ್ರು, ನನ್ನ ಗಂಟೆನ ಶಬ್ದ ಮಾಡಿದೆ. ಆಮೇಲೆ ಇದು ಬಂದ್ಬಿಟ್ಟು ಎಂಟ್ರೆನ್ಸಲ್ಲೇ ಇದೆ ಇದು ಆಮೆ. ಹಾಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊರಟಿದ್ದು. ಕಾಲೆಲ್ಲ ತುಂಬಾ ಸುಡ್ತಾ ಇತ್ತು, ಆದರೂ ಕೂಡ ಹೊರಟ್ವಿ. ಮಕ್ಕಳು ನೋಡಿ ಎಲ್ಲೆಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು. ಒಂದು 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ. ಗೋಪುರದಿಂದ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ. ಇದು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಒಬ್ಬೊಬ್ಬರಾಗಿ. ತುಂಬಾ ಸುಸ್ತಾಗಿತ್ತು ಬಿಸಿಲು ಟೈಮಲ್ಲಿ, ಆದರೂ ಕೂಡ ಒಬ್ಬೊಬ್ಬರಾಗಿಯೇ ಹತ್ತಾ ಇದ್ದಾರೆ. ನಮ್ಮ ಅತ್ತೆ ಅಂದರೆ ನನ್ನ ತಂಗಿಯವರ ಅತ್ತೆ ಪಾಪನ ಎತ್ಕೊಂಡು ಸ್ವಲ್ಪ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ರಂತೆ. ಅದೇ ಥರ ಎತ್ಕೊಂಡು ಹೊರಟಿದ್ದಾರೆ. ಅವರೇ ಮುಂದೆ ಹೋಗ್ತಾ ಇದ್ರು. ಸುತ್ತಲೂ ಗಿಡ ಮರಗಳೆಲ್ಲ ತುಂಬಾ ಒಣಗೋಗ್ಬಿಟ್ಟಿದೆ. ಕಾರಣ ಈಗ ಬೇಸಿಗೆ ಅಲ್ವಾ, ಸೊ ಒಂಚೂರು ಕೂಡ ಹಸಿರು ಕಾಣ್ತಾ ಇಲ್ಲ, ಎಲ್ಲ ಒಣಗೋಗಿದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ನಮ್ಮ ಪಾಪನು ಕೂಡ ಸ್ವಲ್ಪ ಮೆಟ್ಲುಗಳನ್ನ ಹತ್ತಾ ಇದ್ದಾನೆ. ಅವನು ಸ್ವಲ್ಪ ಖುಷಿ ಆಗೋಯ್ತು. ಈಗ ಅವನಿಗೆ ನಕ್ಕೊಂಡು ಒಂದು 4-5 ಮೆಟ್ಲುಗಳನ್ನ ಹತ್ತಿದ ಅಷ್ಟೇ. ಆಮೇಲೆ ಹತ್ಬಿಟ್ಟ. ಎಷ್ಟು ಅಂತ ನಡೆಯೋಕ್ಕಾಗುತ್ತೆ ಚಿಕ್ಕ ಮಗು ಪಾಪು. ನನ್ನ ಮಗಳು ಮತ್ತು ಅವಳು ಇಬ್ಬರೂ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಹೋಗ್ತಾ ಹೋಗ್ತಾ ಜೊತೆಯಲ್ಲಿ ಫ್ರೆಂಡ್ಸ್ಗಳ ಕಾಣಿಸಿದ್ರು, ಅಂದರೆ ಕೋತಿಗಳು ಕೂಡ ಕಾಣಿಸ್ತಾ ಇದ್ವು. ಹಂಗೆ ನೋಡ್ಕೊತಾ ಅವನ್ನ ಮಾತಾಡ್ಸ್ಕೊಂಡು ಹಾಗೆ ಮೂವ್ ಆಗ್ತಾ ಇದ್ವಿ. ಒಬ್ಬೊಬ್ಬರಾಗಿ ಸುಸ್ತಾಗಿ ಅಲ್ಲಲ್ಲಿ ಕುತ್ಕೊಂಡು ನೀರು ಕುಡಿದು ಹಾಗೆ ಮುಂದಕ್ಕೆ ಟ್ರಾವೆಲಿಂಗ್ ಮಾಡ್ತಾ ಇದ್ವಿ. ಎಲ್ಲರೂ ಬೇಗ ಬಂದುಬಿಟ್ರು. ನನ್ನ ತಂಗಿ ಅಂತೂ ನಿಧಾನಕ್ಕೆ ಬರ್ತಾ ಇದ್ದಾಳೆ, ಅವಳ ಕೈಲಿ ಆಗಲ್ಲ, ಬಾಣಂತಿ ಬೇರೆ. ಸೊ ನಿಧಾನಕ್ಕೆ ಹತ್ಕೊಂಡ್ಬರ್ತಾಯಿದ್ರು. ಆಮೇಲೆ ನನ್ನ ತಮ್ಮ ಹೋಗಿ ಹೆಲ್ಪ್ ಮಾಡ್ತಾಯಿದ್ದಾನೆ ಕರ್ಕೊಂಬರೋದಕ್ಕೆ. ಇದೇನೋ ಒಂಥರ ವಿಶೇಷ ಇಲ್ಲಿ. ಅಂದರೆ ತುಂಬ ವಯಸ್ಸಾದವ್ರಿಗೆ, ಕೈ ಕಾಲು ಚೆನ್ನಾಗಿ ಇಲ್ಲದೆ ಇದ್ದವ್ರಿಗೆ, ಹತ್ತೋದಕ್ಕಾಗದೇ ಇದ್ದವ್ರಿಗೆ ಈ ಥರ ವ್ಯವಸ್ಥೆ ಕೂಡ ಇದೆ. ಅಂದರೆ ಒಂದು 500 ರೂಪಾಯಿ ಏನೋ ತೊಗೊತಾರೆ ಅಂತ ಕಾಣುತ್ತೆ. ಅದು ಕರ್ಕೊಂಡೋಗಿ ಕರ್ಕೊಂಬರೋದಕ್ಕೆ ಚೆನ್ನಾಗಿದೆ ವ್ಯವಸ್ಥೆ. ಆಮೇಲೆ ನಾವು ದೇವಸ್ಥಾನ ಹತ್ರ ಹೋಗಿ ಆಮೇಲೆ ಎವರು ಲೇಟ್ ಗೋವಿಂದ ಬಂದ್ರ. ನಾನು ಹತ್ತತ್ರ ಫುಲ್ ಫೈನಲ್ ಸ್ಟೇಜ್ ಬಂದ್ರೆ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟೆ. ಎತ್ಕೊ ಅಂತ ಕೇಳ್ತಾ ಇದ್ದೀನಿ, ನನ್ನ ಯಾರಾದರೂ ಎತ್ಕೊಳ್ರಿ ಅಂತ. ಇದೇ ನೋಡಿ ದೇವಸ್ಥಾನ ಹತ್ರ ಆಮೇಲೆ ಹೋಗ್ತೀವಿ. ಫಸ್ಟ್ ಬಂದುಬಿಟ್ಟು ನಾವು ಇನ್ನೊಂದು ಚೂರು ಮೇಲೆ ಇನ್ನೊಂದು ಸ್ವಲ್ಪ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಜನ ಕಾಣಿಸ್ತಿದ್ದಾರಲ್ಲ, ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಗುಂಡುಗಾನಿಗೆ ಕೂದಲು ತೆಗ್ಸೋ ಶಾಸ್ತ್ರ ಮಾಡಿಸೋದಕ್ಕೆ ಅಲ್ಲಿಗೆ ಹೋಗ್ಬೇಕು. ಅದು ಬಂದುಬಿಟ್ಟು ಟಿಕೆಟ್ ಕೂಡ ಇದೆ. ಅಷ್ಟೊಂದು ಏನು ವ್ಯವಸ್ಥೆ ಇಲ್ಲ, ಬಟ್ ಪರವಾಗಿಲ್ಲ, ಹಳ್ಳಿ ಕಡೆ ಏನೋ ಒಂದು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಅಲ್ಲಿ ಬಿಸಿನೀರು ಕೂಡ ಸಿಗ್ತವೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋದಕ್ಕೆ. ಆಮೇಲೆ ನನ್ನ ತಮ್ಮ ಅವನ ಸೋದರ ಮಾವ ಆಗೋದ್ರಿಂದ ಅವನೇ ಕುತ್ಕೊಂಡು ಮಗುಗೆ ಶಾಸ್ತ್ರಗಳನ್ನ ಮಾಡ್ತಾಯಿದ್ದಾರೆ. ನಾವೇ ಮಿಷಿನ್ನ ತೊಗೊಂಡೋಗಿದ್ವಿ. ತಿರ್ಗಾ ಬ್ಲೇಡೆಲ್ಲ ಹಾಕಿಬಿಟ್ರೆ ಮಕ್ಕಳು ತುಂಬ ಗಲಾಟೆ ಮಾಡಿಬಿಡ್ತಾರೆ, ಮತ್ತು ಆ ಕಡೆ ಈ ಕಡೆ ಎಲ್ಲ ಆಡಬೇಕಾದ್ರೆ ಗಾಯ ಆಗ್ಬಿಡುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಹತ್ರನೇ ಮಿಷಿನ್ ಇದ್ದಿದ್ದ ಕಾರಣದಿಂದ ಮಿಷಿನ್ನೇ ತೊಗೊಂಡು ಹೋದ್ವಿ. ಆಮೇಲೆ ಅವನಿಗೆ ಕೂದಲನ್ನ ತೆಗ್ಸಿದ್ವಿ. ಅವನೇನು ಅಷ್ಟೊಂದು ಅರಳಿಲ್ಲ, ಬೇರೆ ಮಕ್ಕಳೆಲ್ಲ ತುಂಬಾ ಅಳ್ತಾ ಇದ್ರು. ಲಾಸ್ಟಾಗಿ ಸ್ವಲ್ಪ ಹತ್ತ. ಆಮೇಲೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನನ್ನ ತಮ್ಮ ದಿಷ್ಟಿ ತೆಗಿತಾ ಇದ್ದಾನೆ, ಹೆಂಗೆ ಕಾಣಿಸ್ತಾ ಇದ್ದಾನೆ ನೋಡಿ. ನಮ್ಮ ಗುಂಡ ಕೂದಲಿದ್ದಾಗ ಹೇಗಿದ್ದ, ಕೂದಲಿಲ್ಲದೆ ಇದ್ದಾಗ ಹೇಗಿದ್ದಾನೆ. ಆಮೇಲೆ ನಮ್ಮಮ್ಮ ಅವನಿಗೆ ಸ್ನಾನ ಕೂಡ ಮಾಡಿಸ್ತಾ ಇದ್ದಾರೆ. ಬಿಸಿ ನೀರು ಒಂದು ಬಕೆಟ್ಗೆ 50 ರೂಪಾಯಿನ ಚಾರ್ಜ್ ಮಾಡ್ತಿದ್ದಾರೆ. ಅಲ್ಲೇ ನೀರು ಅಲ್ಲೇ ಸೌದೆ ಸಿಗುತ್ತೆ, ಅದನ್ನೇ ತೊಗೊಂಡವರು ಏನೋ ಅವರ ಅನುಕೂಲಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ. ಬಟ್ ಅದರಲ್ಲಿ ಅರ್ಧ ಅಮೌಂಟು ಅವ್ರು ತೊಗೊತಾರೆ, ಇನ್ನು ಅರ್ಧ ಅಮೌಂಟು ದೇವಸ್ಥಾನಕ್ಕಂತ ಕೊಡ್ತಾರೆ.
ಅದು ಸರಿಯಾಗಿ ಗೊತ್ತಿಲ್ಲ, ಈ ಥರ ಮಾಡ್ತಾರೆ ಅಂತ ಯಾರೋ ಹೇಳಿದ್ದು. ಆಮೇಲೆ ಫೈನಲಾಗಿ ಎಲ್ಲ ಮಗು ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಹತ್ರ ಬಂದ್ವಿ. ದೇವ್ರ ದರ್ಶನ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು. ಇದು ಆದಿನಾರಾಯಣ ಸ್ವಾಮಿ ಅಂತ ಹೇಳಿಬಿಟ್ಟು ನನ್ನ ತಂಗಿ ಗಂಡನವರ ಮನೆ ದೇವರು. ಸೊ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಮತ್ತು ಮಗು ಕೂದಲು ತೆಗೆಸ್ಕೋಬೇಕು ಅಂತ ಹರಕೆ ಇತ್ತಂತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಹೋಗಿದ್ವಿ. ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸಿ ಆಮೇಲೆ ದೇವ್ರ ನಮಸ್ಕಾರ ಹಾಕ್ಕೊಂಡು ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡು ತೆಂಗಿನಕಾಯಿನೆಲ್ಲ ಕುಟ್ಕೊಂಡು ಪ್ರಸಾದನ ತಗೊಂಡು ತಿಂದು ಒಂದು ಅರ್ಧ ಗಂಟೆಗಳ ಕಾಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಬೆಟ್ಟನ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಈ ಬೆಟ್ಟ ಹತ್ತೋದಕ್ಕೂ, ಒಂದು ಅರ್ಧ ಮುಕ್ಕಾಲು ಗಂಟೆ ಇಳಿಯೋದಕ್ಕೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಏನು ಅಂತ ಹೇಳಿದ್ರೆ ಡಿಫ್ರೆಂಟ್ ವೈಬ್. ತುಂಬ ದಿನಗಳ ನಂತರ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದ್ದು, ಹಾಗೆ ತುಂಬ ದಿನಗಳ ನಂತರ ಇಂಥ ಒಂದು ಜಾಗಕ್ಕೆ ಹೋಗಿದ್ದು. ಬೆಟ್ಟ ಗುಡ್ಡಗಳಿಗೆಲ್ಲ ನಾವು ತುಂಬಾ ಹೋಗೋದು ಕಡಿಮೆ ಅಲ್ವಾ, ಯಾರೇ ಆಗಿರಲಿ ತುಂಬಾ ಕಡಿಮೆ. ವರ್ಷಕ್ಕೊಂದು ಸತಿ 2 ಸತಿ ಹೋಗ್ತಾರೆ. ನಾವು ಅದೇ ಥರ ಹೋಗಿ ಬರ್ತಾಯಿದ್ವಿ. ನಾವು ತಿರುಪತಿ ಬೆಟ್ಟ ಬಿಟ್ಟರೆ ಬೇರೆ ಬೆಟ್ಟಗಳಿಗೆ ಹೋಗೋದು ತುಂಬಾ ಕಡಿಮೆ. ಇದೊಂಥರ ಚೆನ್ನಾಗಿತ್ತು. ಎಲ್ಲರ ಜೊತೆ ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ದು ಒಂಥರ ಖುಷಿಯಾಗಿ ಹ್ಯಾಪಿಯಾಗಿ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಫೈನಲಾಗಿ ಕೆಳಗಡೆ ಬಂದುಬಿಟ್ಟು ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಬಂದುಬಿಟ್ಟು ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಹೊರಗಡೆ ಹೋಗೋದು ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಒಂದು 2 ಗಂಟೆ ಆಗಿತ್ತು ಅಂತ ಕಾಣುತ್ತೆ. ತುಂಬಾ ಬಿಸಿಲಿತ್ತು, ಬರೀ ಕಾಲಲ್ಲಿ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅದು ಮುಗಿಸ್ಕೊಂಡು ಆಮೇಲೆ ಊಟದ ಶಾಲೆಗೆ ಬಂದ್ವಿ. ಅಂದರೆ ಭೋಜನ ಶಾಲೆ ಅಂತಾರಲ್ಲ ಅಲ್ಲಿ. ಇಲ್ಲಿ ಭಾನುವಾರದೊತ್ತು ಮಾತ್ರ ಊಟ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಭಾನುವಾರದೊತ್ತು ತುಂಬ ಜನ ಬರ್ತಾರೆ. ಹಾಗೆ ಬೆಟ್ಟಕ್ಕೆ ಬರುವಂಥ ಜನ ಕೂಡ ಭಾನುವಾರದತ್ತೇನೆ, ಬೇರೆ ದಿನದಲ್ಲೂ ಬರೋದಿಲ್ಲ ಜನ ಅಂತ. ಹಾಗೆ ಫೈನಲಾಗಿ ಪ್ರಸಾದ ಕೊಟ್ಟರು. ಪ್ರಸಾದ ಅಂದರೆ ಊಟ, ಅನ್ನ, ಸಾಂಬಾರು, ಚಿತ್ರಾನ್ನ ಏನಾದರೂ ಸ್ವಲ್ಪ ಇರುತ್ತಲ್ಲ ಆ ಥರ ಡಿಫ್ರೆಂಟ್ ಐಟಮ್ಗಳನ್ನ ಕೊಟ್ಟರು. ಊಟ ಮಾಡಿಕೊಂಡು ನಮ್ಮ ಪಯಣ ಬೆಂಗಳೂರು ಕಡೆ ಸಾಕ್ತು. ನಾವು 3 ಜನ ಒಂದು ಆಟೋದಲ್ಲಿ, ಇನ್ನು ಮಿಕ್ಕಿದವರೆಲ್ಲ ಇನ್ನೊಂದು ಆಟೋದಲ್ಲಿ ಮುಂದೆ ಹೋಗ್ತಿದ್ದಿಲ್ಲ, ಆ ಆಟೋದಲ್ಲಿ ಇದ್ದಾರೆ ಎಲ್ಲರೂ ಕೂಡ. ಬಿಸಿಲು ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸ್ಕೊಂಡು ಐಸ್ ಕ್ರೀಮು ಮತ್ತು ಸ್ವಲ್ಪ ಜನ ಎಳ್ನೀರೆಲ್ಲ. ಆಮೇಲೆ ನಾವು ಹಾರೋಹಳ್ಳಿ ರೋಡ್ಗೆ ಬಂದ್ವಿ. ಅಲ್ಲಿ ಟ್ರೈನ್ ಗೇಟ್ ಹಾಕಿತ್ತು. ಈ ಕಡೆ ಒಂದು ಟ್ರೈನು, ಈ ಕಡೆ ಒಂದು ಟ್ರೈನು. ಸುಮಾರು ಒಂದು 10 ನಿಮಿಷಗಳ ಕಾಲ ಅಲ್ಲೇ ಇದ್ವಿ. ಆಮೇಲೆ ಮುಗಿಸ್ಕೊಂಡು ನೋಡಿ ಸಂಜೆ ಆಗೋಗಿತ್ತು, ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ. ನಾವು ತಂಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಆಟೋಗಳನ್ನ ನಿಲ್ಲಿಸ್ಬಿಟ್ಟು ಆಮೇಲೆ ನಮ್ಮ ಗಾಡಿ ತೊಗೊಂಡು ನಾವು ನಮ್ಮ ಜಾಲಹಳ್ಳಿ ಕಡೆ ಹೊರಟ್ವಿ. ಈವ್ನಿಂಗ್ ಆಗಿತ್ತು ನಾವು ಹೊರಡೋಷ್ಟೊತ್ತಿಗೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಟಾಟಾ. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.